ನೋಡಿ ನಾನು ಈ ಥರ ಒಂದು ಸಣ್ಣ ಬುಟ್ಟಿಲಿ ಈ ಥರ ವೆಜಿಟೇಬಲ್ ಹಾಕಿಡ್ತಿದ್ದೀನಿ. ಟೊಮೊಟೊ ಬಂದುಬಿಟ್ಟು ನಾನು ಇಂಥದ್ರಲ್ಲಿ ಹಾಕಿಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಬೆಂಡೆಕಾಯಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಗಾಳಿಗೆ ಹಾಡೋ ಹಂಗೆ ತಟ್ಟೆಲಿ ಹಾಕಿಟ್ರೆ ಯಾಕೆ ಹಿಂಗೆ ಹಾಕಿಡ್ತೀವಂದರೆ ಫ್ರೆಶ್ ಆಗಿರ್ತದೆ, ಏನು ಕೊಳಿಯಲ್ಲ. ಹಾಗಾಗಿ ಈ ಥರ ನಾನು ಹಾಕಿಡ್ತಿದ್ದೀನಿ, ನೋಡ್ಬೋದು ನೀವು. ಇಲ್ಲಿ ಟೊಮೊಟೊ ಹಾಕಿದ್ದೀನಿ, ಈ ಥರ ಇಲ್ಲಿ ಹಾಕಿದ್ದೀನಿ 2 ಐಟಮ್ಸ್ನ. ಈ ಥರ ಜೋಡಿಸ್ತಾ ಇದ್ದೀನಿ ನಾನು ವೆಜಿಟೇಬಲ್ಸ್ನೆಲ್ಲ ಈ ಥರದಲ್ಲಿ. ಈಗ ನೋಡ್ತಾ ಇರ್ಬೋದು ನೀವು, ಈ ಥರ ಪಲ್ಯಗಳನ್ನೆಲ್ಲ ನಾನು ಇಷ್ಟೊಂದು ಪಲ್ಯ ಇದೆ, ಇದನ್ನೆಲ್ಲ ಒಂದು ಸೈಡಲ್ಲಿ ಈ ಥರ ಅಲ್ಲಿ ಹಾಕಿಡ್ತಾ ಇದ್ದೀನಿ ನಾನು. ಈ ಥರ ನೋಡಿ ಎಷ್ಟು ಹಲವಾರು ಪಲ್ಯಗಳಿವೆ, ನೋಡ್ತಾ ಇರ್ಬೋದು ನೀವು. ಈ ಥರ ಇಟ್ಟರೆ ಏನಾಗುತ್ತೆ ಅಂದರೆ ಕೊಳ್ತೋಗಲ್ಲ, ಫುಲ್ ಗಾಳಿ ಆಡ್ತಾ ಇರ್ತದೆ. ಎಷ್ಟು ದಿನ ಆದರೂ ಚೆನ್ನಾಗಿರ್ತದೆ ಇವು ಪಲ್ಯಗಳು, ಮಾಡ್ಕೊಂಡು ತಿನ್ಬೋದು. ಆಯಿತಾ, ಇದು ಯಾವ ಪಲ್ಯ? ರಾಜಗಿರಿ ಪಲ್ಯ ಅಂತೆ. ಇದು ಬಂದುಬಿಟ್ಟು ಕೊತ್ತಂಬರಿ ಪಲ್ಯ, ಕೊತ್ತಂಬರಿ ಸೊಪ್ಪು. ಇದು ಹುಂಚ್ಕಿನ ಪಲ್ಯ ಅಂತೆ. ಇದೆಲ್ಲ ಚೆನ್ನಾಗಿ ಮಾಡ್ಬೋದು ಅಡುಗೆನ. ಇದು ಬಂದುಬಿಟ್ಟು ಮೆಂತ್ಯ ಪಲ್ಯ, ಚೆನ್ನಾಗಿರ್ತದೆ ಮೆಂತ್ಯ ಪಲ್ಯ ಮಾಡಿದರೆ. ಎಷ್ಟು ವೆರೈಟಿ. ಇದು ಬೇಳೆ ಸೊಪ್ಪಿಗೆ ಹಾಕ್ತಾರಲ್ಲ, ಪನ್ಕನ ಪಲ್ಯ ಅಂತ, ಆ ಪಲ್ಯ ಇದು ಬೇಳೆಗೆ ಹಾಕ್ತಾರಲ್ಲ ಅದು. ಈ ಥರ ಹಾಕಿಟ್ಬಿಟ್ಟು ಒಂದು ಬಟ್ಟೆನ, ಕ್ಲೋತ್ನ, ಒಂದು ಹಸಿ ಕ್ಲೋತ್ ಅಥವಾ ಒಣ ಕ್ಲೋತ್, ಕಾಟನ್ ಬಟ್ಟೆ ಇರಬೇಕು. ಈ ಥರದನ್ನು ಹಾಕಿದರೆ ಇದ್ರ ಮೇಲೆ ಚೆನ್ನಾಗಿರ್ತದೆ, ಕೊಳಿಯಲ್ಲ. ಈ ಥರ ಚೆನ್ನಾಗಿ ಆಗ್ತದೆ ಇದರಲ್ಲಿ. ಆಯಿತಾ, ನಾನು ನೋಡಿ ಎಷ್ಟು ಐಟಮ್ಸ್ನ ಇದೇ ಥರದಲ್ಲಿ ಹಾಕಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಈ 2 ಐಟಮ್ ಇದರಲ್ಲಿ, ಪಲ್ಯಗಳನ್ನೆಲ್ಲ ಇದರಲ್ಲಿ ಹಾಕಿದ್ದೀನಿ, ಟೊಮೊಟೊಸ್ನ ಇದರಲ್ಲಿ ಹಾಕಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ನನ್ನ ವಿಡಿಯೋನ. ಇದು ನಮ್ಮ ಬಂದುಬಿಟ್ಟು ಫ್ರಿಜ್ಜು. ಈಗ ಓಪನ್ ಮಾಡಿ ತೋರಿಸ್ತಾ ಇರ್ಬೋದು ನಿಮಗೆ. ಈ ಥರದಲ್ಲಿ ನಾನು ಇಡ್ತಿದ್ದೀನಿ. ಈ ಥರ ನೋಡ್ಬೋದು ನೀವು, ಇದರಲ್ಲಿ ಏನೇನು ಪಲ್ಯ ಇದೆ, ಇದು ಏನೇನು ವೆಜಿಟೇಬಲ್ಸ್ ಇದೆ ಅಂತ. ಇದು ಬೀಟ್ರೋಟು, ಇದು ಬಂದುಬಿಟ್ಟು ಬದನೆಕಾಯಿ, ಮತ್ತು ಬಂದುಬಿಟ್ಟು ಕ್ಯಾರೇಜು, ಇದು ಎಲೆಕೋಸನ್ನ, ಇದು ಕ್ಯಾಬೇಜು, ಇದು ಕಾಲಿಫ್ಲವರು, ನೋಡ್ತಾ ಇರ್ಬೋದು. ಗೋಬಿ ಮಂಚೂರಿ ಮಾಡೋ ವಿಧಾನಕ್ಕೆ ಬರ್ತದೆ. ಈ ಥರ ಟೊಮೊಟೊಸು, ಈ ಥರದನ್ನೆಲ್ಲ ಹೀಗೆ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗೇ ಇರ್ತದೆ. ಮತ್ತು ಬೆಂಡೆಕಾಯಿ ಬಂದುಬಿಟ್ಟು ಮೆಣಸಿನ್ಕಾಯಿ, ಈ ಥರನೇ ಇಡ್ತಾಯಿದ್ದೀನಿ. ಇಷ್ಟ ನೋಡಿದ್ರಲ್ಲ ಇವತ್ತು ನಮ್ಮದು ವೆಜಿಟೇಬಲ್ಸಿಂದು. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.